ಸರ್ಕಾರ ಬೇಕಂತಲೇ ಈ ಥರ ಒಂದು ನಿರ್ಧಾರ ಮಾಡ್ತಾರೆ, ನಿರ್ಬಂಧ ಇರುವಂಥ ಕೆಲಸ ಮಾಡ್ತಾರೆ. ಇದು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ, ಗೃಹ ಮಂತ್ರಿಗಳು ಬದಲಾವಣೆ ಆದ ನಂತರ ಹಿಂದೂಗಳ ಮೇಲೆ ದೌರ್ಜನ್ಯ ನಿರಂತರವಾಗಿ ನಡೀತಾ ಇದೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಗೋ ಹತ್ಯೆ ತಡೆಯುವಂತಹ ಪ್ರಕ್ರಿಯೆ ಮಾಡಿದಂಥ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸು, ಲಾಠಿಯೇಟು ನಡೀತಾ ಇದೆ. ಬಾಂಗ್ಲಾದೇಶದ ಮುಸ್ಲಿಮರು ರೈಲ್ವೆ ಸ್ಟೇಷನ್ನಲ್ಲಿ ಹಾವರಾ ಎಕ್ಸ್ಪ್ರೆಸ್ನಲ್ಲಿ, ಅಂದರೆ ಕಲ್ಕತ್ತಾದಿಂದ ನೇರವಾಗಿ ಬಂದರೆ ಅವರು ತಪಾಸಣೆ ಹೋದರೆ ಅಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ಲವ್ ಜಿಹಾದ್ ಪ್ರಕರಣದ ಸಂಬಂಧಪಟ್ಟಾಗೆ ಹಿಂದೂ ಹುಡುಗಿಯರ ರಕ್ಷಣೆ ಮಾಡಕ್ಕೆ ಹೋದರೆ ಅಲ್ಲೂ ನಮ್ಮ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ಇಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆ ಹುಕ್ಕೇರಿಯಲ್ಲಿ ಒಂದು ತಿಂಗಳು ಮುಂಚೆನೇ ಡಿಕ್ಲೇರ್ ಆಗಿದೆ. ಇಲ್ಲಿ ತ್ರಿಶೂಲ ದೀಕ್ಷಾ ಮಹಿಳೆಯರ ಸುರಕ್ಷತೆಗೋಸ್ಕರ, ಅವರ ಧೈರ್ಯ ಸ್ಥೈರ್ಯ ಮೂಡಿಸೋಗೋಸ್ಕರ ಒಂದು ಸಾಂಕೇತಿಕವಾದಂಥ ಒಂದು ತ್ರಿಶೂಲವನ್ನು ಕೊಡ್ತೀವಿ ಅಂತನ್ನುವಂಥ ತಿಂಗಳು ಮುಂಚೆನೇ ಡಿಕ್ಲೇರ್ ಆಗಿದೆ. ಪೊಲೀಸ್ ಸ್ಟೇಷನ್ಗೆ ಹೇಳಿದ್ದೇವೆ, ಪೊಲೀಸರು ಅನುಮತಿ ಕೊಟ್ಟಿದ್ದಾರೆ. ಮತ್ತು ಇಂಡೋರ್ ಕಾರ್ಯಕ್ರಮ, ಬಹಿರಂಗ ಸಭೆ ಅಲ್ಲ, ಅಡವಿ ಸಿದ್ದೇಶ್ವರ ಮಠದ ಒಳಗಡೆ ಕಾರ್ಯಕ್ರಮಕ್ಕೆ ನಮ್ಮನ್ನು ತಡೀತಾರೆ ಅಂತಂದರೆ ಎಷ್ಟು ರೀತಿಯ ಹಿಂಸೆ, ಕ್ರೌರ್ಯ, ಹಿಂದೂ ವಿರೋಧಿ ನೀತಿ ಕಾಂಗ್ರೆಸ್ನವರು ಅನುಸರಿಸ್ತಾ ಇದ್ದಾರೆ ಅಂತನ್ನೋದು ಇವತ್ತಿನ ಉದಾಹರಣೆ. ಇದು ಎಲ್ಲರಿಗೂ ನೋಟಿಸ್ ಕೊಟ್ಟರು. ಆಯುಧ ಅಲ್ಲ ಅದು. 2 ವರ್ಷದಿಂದ ನಾವು ಸುಮಾರು 18 ಕಡೆ ಕಾರ್ಯಕ್ರಮ ಮಾಡಿದ್ದೀವಿ. ಒಂದೂ ಕಡೆಗೆ ಗಲಾಟೆ, ಗಲಭೆ, ಗೊಂದಲ, ಚುಚ್ಚಿದ್ದು ಮಾಡಿದ್ದು ಏನೂ ಆಗಿಲ್ಲ. ಸೊ ಯಾಕೆ ತಡೀತಾ ಇದ್ದಾರೆ? ಸೊಕ್ಕ ಮೇಲೆ ಹಿಂದೂ ದ್ರೋಹಿ ಆಗುವಂತಹ ಪ್ರಕ್ರಿಯೆ ನಡೀತಾ ಇರುವಂತಹ ಸಹನೆ ಆಗುವುದಿಲ್ಲ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ನಾವು ನಮ್ಮ ಹಿಂದೂ ತಾಯಂದಿರನ್ನ, ಹಿಂದೂ ಮಹಿಳೆಯರನ್ನ, ಹಿಂದೂ ಅಕ್ಕ ತಂಗಿಯರನ್ನ ಉಳಿಸುವಂತಹ ಈ ಕಾರ್ಯ ನಿಮ್ಮ ಕೇಸುಗಳಿಗೆ, ನಿಮ್ಮ ನೋಟಿಸ್ಗಳಿಗೆ ಹೆದರುವಂಥವರಲ್ಲ. ನಾವು ಇದನ್ನು ಮಾಡೇ ಮಾಡ್ತೀವಿ, ನಮ್ಮ ಅಕ್ಕ ತಂಗಿಯರನ್ನ ಉಳಿಸ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನೀವು ಮಾಡಿದ ಈ ಕುಕೃತ್ಯಕ್ಕೆ ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಕೋರ್ಟಿಗೆ ಹೋಗಿ ಕೋರ್ಟ್ ಮೂಲಕ ಮತ್ತೆ ಇದೇ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ. ಇದು ಯಾವ ಅಜೆಂಡಾ ಅಂತಂದ್ರೆ, ಅಂದ್ರೆ ತ್ರಿಶೂಲ ದೀಕ್ಷೆ ಅಂತಂದ್ರೆ ಇದು ಯಾವ ಅಜೆಂಡಾ, ಏನು ಪ್ರಕ್ರಿಯೆ ಅನ್ನೋದು? ಒಂದು ಮುಸ್ಲಿಮರು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ನಮ್ಮ ಹಿಂದೂ ಹುಡುಗಿಯರನ್ನ ವರ್ಷಕ್ಕೆ 10 ಲಕ್ಷ ನಮ್ಮ ಹಿಂದೂ ಹುಡುಗಿಯರ ಲವ್ ಜಿಹಾದಿಗೆ ಬಲಿಯಾಗ್ತಾ ಇದ್ದಾರೆ. ವರ್ಷಕ್ಕೆ 10 ಲಕ್ಷ ಅಂತಂದ್ರೆ ಒಂದು ಮಗು ಆದರೆ ವರ್ಷಕ್ಕೆ 20 ಲಕ್ಷ ಆಯ್ತು. ಡಬಲ್ ಆಗ್ತಾ ಹೋಗ್ತಾರೆ. ಜನಸಂಖ್ಯೆ ಜಾಸ್ತಿ ಆದ ನಂತರ ಏನೇನಾಗತ್ತೆ ಅಂತನ್ನುವಂಥದ್ದು ಗೊತ್ತಿದೆ. ಸಂವಿಧಾನ ಉಳಿಯೋದಿಲ್ಲ, ಹಿಂದೂಗಳು ಉಳಿಯೋದಿಲ್ಲ, ದೇವಸ್ಥಾನ ಉಳಿಯೋದಿಲ್ಲ, ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಿರಂತರವಾಗಿ ನಡೆಯುತ್ತೆ ಅಂತನ್ನುವಂಥದ್ದು ಇತಿಹಾಸ ಹೇಳುತ್ತೆ. ಸೊ ಹಾಗಾಗಿ ನಾವು ಈ ಮಹಿಳೆಯರ ಸುರಕ್ಷತೆಗೋಸ್ಕರ, ಧೈರ್ಯ ಸ್ಥೈರ್ಯ ಮೂಡಿಸೋಗೋಸ್ಕರನೇ ಒಂದು ಸಾಂಕೇತಿಕವಾದಂಥ ತ್ರಿಶೂಲವನ್ನು ಕೊಡುವಂತಹ ನಿರ್ಧಾರವನ್ನು ಮಾಡಿದ್ದೀವಿ ನಾವು. ಅನ್ಯ ಧರ್ಮಗಳು ಇಲ್ವಾ? ಬೇರೆ ಧರ್ಮಗಳು ಲವ್ ಪ್ರಕರಣಗಳು ಆಗ್ತಾ ಇಲ್ಲ ನೋಡಿ. ಮುಸ್ಲಿಮರದ್ದು ಯಾಕೆ ಅಂತಂದರೆ, ನಾವು ಬೇರೆ ಬೇರೆ ರೀತಿಯ ಪ್ರೀತಿ ಅಲ್ಲ, ಅದೊಂದು ನಾಟಕ. ಅದು ಮತಾಂತರ ಅನ್ನುವಂತಹ ಪ್ರಕ್ರಿಯೆಗೋಸ್ಕರನೇ ಇವತ್ತು ಮುಸ್ಲಿಂ ಕ್ರಿಶ್ಚಿಯನ್ರು ಈ ರೀತಿಯ ನಾಟಕವನ್ನು ಆಡ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಇದ್ರೆ ನಮ್ಮ ಹಿಂದೂ ಹುಡುಗಿಯನ್ನ ಮತಾಂತರ ಯಾಕೆ ಮಾಡ್ತೀರಿ? ಬುರ್ಕಾ ಯಾಕೆ ಹಾಕಿಸ್ತೀರಿ? ನಮಾಜ್ ಯಾಕೆ ಮಾಡ್ತೀರಿ? ಗೋಮಾಂಸ ಯಾಕೆ ತಿನ್ನಿಸ್ತೀರಿ? ಬಿಡ್ರಿ ಅವಳು ಫ್ರೀ ಆಗಿ. ನಿಮ್ಮ ಪ್ರೀತಿ ಇದ್ರೆ ಸಮಾನತೆ ಇರುತ್ತೆ, ನೀನು ಪ್ರೀತಿ ಮಾಡ್ತಾರ, ಅವಳು ಪ್ರೀತಿ ಮಾಡಿರ್ತಾಳೆ. ಯಾಕೆ ಮತಾಂತರ? ಯಾಕೆ? ನಿಮ್ಮ ಉದ್ದೇಶ ಮತಾಂತರ ಇದೆ, ಪ್ರೀತಿ ಅಲ್ಲ. ಜನಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳುವಂತಹದ್ದೇ ಇದೆ ಅಂತನ್ನುವಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನಾವು ತಡೀತಾ ಇದ್ದೀವಿ. ಧಾರವಾಡದಲ್ಲಿ ನೇಹಾ ಹಿರೇಮಠ ಕೊಲೆ ಆಯಿತು, ಅದರ ನಂತರ ಕೂಡ ಯಾವುದೇ ರೀತಿ ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರು. ನೋಡಿ, ನೇಹಾ ಹಿರೇಮಠ ಆದ ನಂತರ ಹೆಲ್ಪ್ ಲೈನ್ ಡಿಕ್ಲೇರ್ ಮಾಡಿದ್ದೀವಿ. 2 ವರ್ಷ ಆಯಿತು. 2 ವರ್ಷದಲ್ಲಿ 8,000 ಕಾಲ್ಗಳು ಬಂದಿದ್ದಾವೆ.
8,000 ಕಾಲ್ಗಳು ಅಂತಂದ್ರೆ ಎಷ್ಟು ದೊಡ್ಡ ವೈರಸ್ ಇದೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ಯಾನ್ಸರ್ ಹರಡ್ತಾ ಇದೆ ಇದು ಅಂತನ್ನುವಂಥದ್ದು ಕಲ್ಪನೆ ಮಾಡ್ಕೊಳ್ಳಿ. ಹಾಗಾಗಿ ಅವತ್ತಿನ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವ್ರು ಹೇಳಿದ್ರು 3 ತಿಂಗಳಲ್ಲಿ ನೇಹಾ ಹಿರೇಮಠ ಕೊಂದಂಥವನ್ನ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿ 2 ವರ್ಷ ಆಯ್ತಲ್ರಿ. 2 ವರ್ಷ ಕೋರ್ಟು ಕೂಡ ಏನ್ ಮಾಡ್ತಾ ಇದೆ, ಜಡ್ಜಿಗೂ ಕೂಡ ಗೊತ್ತಾಗ್ತಾ ಇಲ್ವಾ? ಈ ಮಧ್ಯದಲ್ಲಿ 2 ವರ್ಷದಲ್ಲಿ ಎಷ್ಟು ರೇಪ್ಗಳಾಯ್ತು, ಎಷ್ಟು ಕೊಲೆಗಳಾಯ್ತು, ಎಷ್ಟು ಲವ್ ಜಿಹಾದ್ ಆಯ್ತು. ಸೊ ನೀವು ಶಿಕ್ಷೆ ಕೊಡದೇ ಇದ್ರೆ ಭಯನೇ ಇರೋದಿಲ್ಲ. ಆ ಭಯದ ಸಲುವಾಗಿ ಆದರೂ ಕೂಡ ನೇಹಾ ಹಿರೇಮಠ ಕೊಂದಂಥವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇವತ್ತು ತ್ರಿಶೂಲ ದೀಕ್ಷೆ ಕೊಡಲಿಲ್ಲ, ಅದರ ಬದಲು ಕರಪತ್ರವನ್ನು ಕೊಟ್ಟಿದ್ದಾರೆ. ನೋಡಿ, ತ್ರಿಶೂಲ ದೀಕ್ಷಾ ಇವತ್ತು ಬ್ಯಾನ್ ಮಾಡಿದೆ. ಅದು ಕೂಡ ನಮಗೆ ನೋಟಿಸ್ ಕೊಟ್ಟಿದ್ದು ಜಿಲ್ಲಾಧಿಕಾರಿಗಳ ನೋಟಿಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಿಗ್ನೇಚರ್ ಇಲ್ಲ, ಜಿಲ್ಲಾಧಿಕಾರಿಗಳ ಸೀಲ್ ಇಲ್ಲ. ನಾವು ಇದನ್ನು ಹೈಕೋರ್ಟಿಗೆ ಚಾಲೆಂಜ್ ಮಾಡ್ತೀವಿ. ವ್ಯವಸ್ಥಿತವಾಗಿ ನಮ್ಮ ಹಿಂದೂ ಇವತ್ತು ತ್ರಿಶೂಲ್ ಕೊಡುವಂತಹದ್ದನ್ನು ತಪ್ಪಿಸಿದ್ದಾರೆ. ಹಾಗಾದರೆ ನಿಮಗೇನು ಮಹಿಳೆಯರ ಮೇಲೆ ರೇಪ್ ಆಗಬೇಕು, ಮಹಿಳೆಯರನ್ನ ಓಡಿಸ್ಕೊಂಡು ಹೋಗಬೇಕು, ಕಿಡ್ನ್ಯಾಪ್ ಆಗಬೇಕು, ಕೊಲೆ ಆಗಬೇಕು ಅಂತ ಇಚ್ಛೆ ಇದೆಯಾ? ಸುರಕ್ಷತೆ ಬೇಡವಾ? ಹಾಗಾದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಪೊಲೀಸರಿಗೂ ಬೇಡವಾ ನಿಮಗೆ? ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದಾರಲ್ಲ. ಸೊ ಇದನ್ನೆಲ್ಲವನ್ನು ಯೋಚನೆ ಮಾಡಿ ನಾನು ಹೇಳ್ತೇನೆ, ಕೋರ್ಟ್ ಮೂಲಕನೇ ಮತ್ತೆ ನಾವು ಇದನ್ನ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತೀವಿ. ನಮ್ಮ ರಾಜ್ಯದಲ್ಲಿ ಅಕ್ರಮ ನುಸುಳುಕೋರರು ಹೆಚ್ಚಾಗ್ತಿದ್ದಾರೆ. ನೋಡಿ, ನನ್ನ ಅಂದಾಜಿನ ಪ್ರಕಾರ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರ ಸರ್ವೆ ಪ್ರಕಾರ ಸುಮಾರು 25 ಲಕ್ಷ ಜನ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಬಂಗ್ಲಾ ಮುಸ್ಲಿಮರು ಬೇರೆ ಬೇರೆ ಹೆಸರಿನಲ್ಲಿ ಫೇಕ್ ಡಾಕ್ಯುಮೆಂಟ್ ತಗೊಂಡು, ಆಧಾರ್ ಕಾರ್ಡ್ ಫೇಕ್ ತಗೊಂಡು ಇವತ್ತು ಕಾರ್ಮಿಕರಾಗಿ, ರೈತರಾಗಿ ಅಥವಾ ಹೋಟೆಲ್ನಲ್ಲಿ ಕೆಲಸಗಾರರಾಗಿ, ಹೀಗೆ ಕಟ್ಟಡದ ಕಾರ್ಮಿಕರಾಗಿ ಇಸ್ಟೇಟ್ಗಳಲ್ಲಿ ಕೆಲಸ ಮಾಡಿ ಇವತ್ತು ಮಾಡ್ತಾ ಇರುವಂಥದ್ದು ಗಮನಕ್ಕೆ ಬಂದಿದೆ. ಅದರ ವಿರುದ್ಧವೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಸರ್ವೆ ಮಾಡಿದ್ದೀವಿ. ಸೊ ಅದರ ಮುಂದಿನ ಗೃಹ ಮಂತ್ರಿ ಒಂದು ಮನವಿ ಕೊಟ್ಟು, ವರದಿ ಕೊಟ್ಟು, ಇವರನ್ನು ನೀವು ಹೊರಗೆ ಹಾಕ್ತಿರೋ ಅಥವಾ ನಾವು ಹೊರಗೆ ಹಾಕಬೇಕು ಅಂತನ್ನುವಂಥ ನಿರ್ಧಾರ ಮಾಡುವಂಥದ್ದು ನಿಶ್ಚಯ ಮಾಡಿದ್ದೀವಿ.